ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಯಾರಿಗೂ ತಿಳಿಸದೆ ಮರೆಮಾಚಬೇಕೆಂದು ಹೇಳಿದ್ದಾರೆ. ಈ ವಿಷಯಗಳನ್ನು ನೀವು ಇತರರೊಂದಿಗೆ ಹಂಚಿಕೊಂಡರೆ ನಂತರ ಪಶ್ಚಾತ್ತಾಪಕ್ಕೆ ಒಳಗಾಗುತ್ತೀರಿ ಎಂದು ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದು ನಿಮ್ಮನ್ನು ಗಂಭೀರ ಸಮಸ್ಯೆಗಳಿಗೂ ತಳ್ಳಬಹುದು. ಚಾಣಕ್ಯರ ಪ್ರಕಾರ ನಾವು ಯಾವೆಲ್ಲ ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು ಗೊತ್ತೇ? ಇವುಗಳನ್ನು ಯಾರಿಗೂ ಹೇಳಲು ಹೋಗದಿರಿ. 1. ದಾಂಪತ್ಯದ ಗುಟ್ಟು. ನಿಮ್ಮ ವೈವಾಹಿಕ ಜೀವನ ಮತ್ತು ಕುಟುಂಬದ ವಿಷಯಗಳನ್ನು ಯಾವಾಗಲೂ ಗೌಪ್ಯವಾಗಿಡಬೇಕು. ನೀವು ಈ ವಿಷಯಗಳನ್ನು ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಅಥವಾ ಸಂಬಂಧಿಕರಿಗೆ ಹೇಳಿದರೆ ಅದು ಮನೆಯ ಸದಸ್ಯರಲ್ಲಿ ಪರಸ್ಪರ ವೈಮನಸ್ಸು ಮತ್ತು ಅಪನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದಲ್ಲಿ ಮನಸ್ತಾಪಕ್ಕೆ ಕಾರಣವಾಗುತ್ತದೆ. 2. ಅವಮಾನ. ಯಾರಾದರೂ ನಿಮ್ಮನ್ನು ಸಾರ್ವಜನಿಕವಾಗಿ ಅಥವಾ ವೈಯಕ್ತಿಕವಾಗಿ ಅವಮಾನಿಸಿದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳದಿರಿ. ನಿಮಗಾದ ಅವಮಾನವನ್ನು ನೀವು ಪ್ರಚಾರ ಮಾಡಿದರೆ ಇತರರು ಕೂಡ ನಿಮ್ಮನ್ನು ಅವಮಾನಿಸಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ಜನರು ನಿಮ್ಮ ಬಗ್ಗೆ ಎಂದಿಗೂ ಸಹಾನುಭೂತಿ ತೋರಿಸುವುದಿಲ್ಲ. ಯಾರೊಬ್ಬರ ಸಹಾನುಭೂತಿಯನ್ನು ಗಳಿಸಲು ಬಯಸುವವರು ತಮ್ಮ ಅವಮಾನಗಳನ್ನು ಯಾರೊಂದಿಗೂ ಚರ್ಚಿಸಬಾರದು. 3. ಆರ್ಥಿಕ ಪರಿಸ್ಥಿತಿ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಯಾರೊಂದಿಗೂ ಚರ್ಚಿಸಬೇಡಿ. ಹಣವನ್ನು ರಹಸ್ಯವಾಗಿಡಿ. ನೀವು ಎಷ್ಟು ಸಂಪಾದಿಸುತ್ತೀರಿ ಎಂದು ಜನರು ತಿಳಿದುಕೊಳ್ಳಲು ಬಯಸುತ್ತಾರೆ. ನೀವು ನೇರವಾಗಿ ಹೇಳದಿದ್ದರೆ ಈ ಜನರು ಬೇರೆ ರೀತಿಯಲ್ಲಿ ಕೇಳುವ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ನೀವು ಗಳಿಸಿದ ಅಥವಾ ಕೂಡಿಟ್ಟ ಹಣದ ಕುರಿತು ಯಾರಿಗೂ ಹೇಳಿಕೊಳ್ಳಲು ಹೋಗದಿರಿ. 4. ಗುರುಮಂತ್ರ, ಸಾಧನ ಮತ್ತು ತಪಸ್ಸು. ನೀವು ಅರ್ಹ ಗುರುಗಳಿಂದ ದೀಕ್ಷೆ ಪಡೆದಿದ್ದರೆ ಅವರು ನೀಡಿದ ಗುರುಮಂತ್ರವನ್ನು ಗೌಪ್ಯವಾಗಿಡಿ. ಇದರ ಹೊರತಾಗಿ ನೀವು ಯಾವುದೇ ರೀತಿಯ ಧ್ಯಾನ, ತಪಸ್ಸು ಅಥವಾ ಮಂತ್ರಗಳನ್ನು ಅಭ್ಯಾಸ ಮಾಡುತ್ತಿದ್ದರೆ ಅದನ್ನು ಗೌಪ್ಯವಾಗಿ ಇಡಬೇಕು. ಇಲ್ಲದಿದ್ದರೆ ಅದು ಯಶಸ್ವಿಯಾಗುವುದಿಲ್ಲ. ಇವುಗಳನ್ನು ನೀವು ರಹಸ್ಯವಾಗಿಡುವುದರಿಂದ ಕೂಡ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರ. 5. ನಿಮ್ಮ ಅನರ್ಹತೆ ಅಥವಾ ದೌರ್ಬಲ್ಯ. ನಿಮ್ಮ ಅನರ್ಹತೆ ಅಥವಾ ದೌರ್ಬಲ್ಯವನ್ನು ನೀವು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಇದನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಅವರು ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಮತ್ತು ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ನಿಮ್ಮ ಅನರ್ಹತೆ ಮತ್ತು ದೌರ್ಬಲ್ಯ ತಿಳಿದ ಮೇಲೆ ಅವರು ನಿಮ್ಮೊಂದಿಗೆ ಅನುಚಿತವಾಗಿ ವರ್ತಿಸಬಹುದು ಅಥವಾ ಮಾನಸಿಕ ಹಿಂಸೆಯನ್ನು ನೀಡಬಹುದು. 6. ದಾನ, ಪುಣ್ಯ. ನಾವು ಯಾರಿಗಾದರೂ ನೀಡಿದ ದಾನವನ್ನು ರಹಸ್ಯವಾಗಿಟ್ಟರೆ ಮಾತ್ರ ನಮಗೆ ಅದರ ಸಂಪೂರ್ಣ ಫಲ ಪ್ರಾಪ್ತವಾಗುತ್ತದೆ. ಗೌಪ್ಯವಾಗಿ ನೀಡಿದ ದಾನವು ದೇವರ ದೃಷ್ಟಿಯಲ್ಲಿ ಇರುತ್ತದೆ ಮತ್ತು ಇದು ಫಲಪ್ರದವಾಗಿರುತ್ತದೆ. ದೇವಸ್ಥಾನಕ್ಕೆ ದೇಣಿಗೆ ನೀಡಿರುವುದನ್ನು, ಬಡವನಿಗೆ ಅನ್ನ ನೀಡಿರುವುದನ್ನು ಅಥವಾ ಯಾವುದೇ ರೀತಿಯ ಒಳ್ಳೆಯ ಕೆಲಸ ಮಾಡಿರುವುದನ್ನು ಎಂದಿಗೂ ಯಾರೊಂದಿಗೂ ಬಾಯಿ ಬಿಟ್ಟು ಹೇಳಿಕೊಳ್ಳದಿರಿ. 6. ಔಷಧಿ. ನೀವು ಯಾವುದೇ ರೀತಿಯ ಔಷಧಿಯನ್ನು ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ರಹಸ್ಯವಾಗಿಡಿ. ಗುಟ್ಟಾಗಿ ಇಟ್ಟರೆ ಔಷಧಿಯ ಪರಿಣಾಮವು ನಿಮ್ಮ ಮೇಲೆ ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಕೆಲವರು ಇದನ್ನು ಒಪ್ಪದೆಯೂ ಇರಬಹುದು, ಆದರೆ ಪುರಾತನ ಕಾಲದಲ್ಲಿ ಈ ಮಾತನ್ನು ನಿರ್ದಿಷ್ಟ ರೋಗ ಅಥವಾ ಔಷಧಿಗಾಗಿ ಹೇಳಿರಬಹುದು. ಹಿಂದೆ ಕೆಲವರಿಗೆ ಅಪರೂಪದ ಸಸ್ಯಗಳ ಬಗ್ಗೆ ತಿಳುವಳಿಕೆಯೂ ಇತ್ತು. ಇದನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಎನ್ನುವ ಕಾರಣದಿಂದಲೂ ಅವರು ಸೇವಿಸುವ ಔಷಧಿಯನ್ನು ಗೌಪ್ಯವಾಗಿಡಿ ಎಂದು ಹೇಳಿರಬಹುದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.